ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಸುಕ್ಷೇತ್ರ ಅಂಕ್ಲಿಮಠ ತಲೆಕಟ್ಟು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ. ಶ್ರೀ ಸದ್ಗುರು ಅಡವೇಶ ನಿರುಪಾದಿ ಪ್ರಸಿದ್ಧಂತು. ಸುಕ್ಷೇತ್ರ ಅಂಕ್ಲಿಮಠ ತಲೆಕಟ್ಟು ಗ್ರಾಮ, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ಹರಗುರು ಚರ್ಮೂರ್ತಿಗಳ ಸಂತ ಮಹಾಂತರು ಮತ್ತು ಶ್ರೀ 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 ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕ್ಲಿಮಠ ತಲೆಕಟ್ಟು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಸರ್ವ ಧರ್ಮದವರಿಗೂ ಆದರದ ಸ್ವಾಗತ ಎಂದು ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ರಾಷ್ಟ್ರೀಯ ಅಖಿಲ ಭಾರತ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಗಂಗಾವತಿ ಹಾಗೂ ಪಂಪಾಪತಿ ಕುಂಬಾರು ಐಸಿಐಸಿಐ ಬ್ಯಾಂಕ್ ಯೂನಿಟ್ ಮ್ಯಾನೇಜರು ಮತ್ತು ಯಮನೂರಪ್ಪ ಎಸ್ಎಚ್ ರಾಷ್ಟ್ರೀಯ ಅಖಿಲ ಭಾರತ ಮಾದಿಗ ದಂಡೋರ ತಾಲೂಕು ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಸ್ವಾಗತ ಕೋರಿದರು. ದಿನಾಂಕ ಮೇ 18, 2025ರಿಂದ ಮೇ 20, 2025ರವರೆಗೆ ಜಾತ್ರಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುವುದು. ಪ್ರತಿ ವರ್ಷದಂತೆ ಶ್ರೀ ಸ್ವಸ್ತಿ ಶ್ರೀ ಮನ್ರೂಪ ಶಾಲಿವಾಹನ ಶಕೆ 1947ನೇ ಶ್ರೀ ವಿಷ್ಣು ವಾಸುನಾಮ ನಾಮ ಸಂವತ್ಸರ ವೈಶಾಖ ಷಷ್ಠ ದಿನಾಂಕ ಮೇ 18, 2025 ರವಿವಾರ ಬೆಳಿಗ್ಗೆ ಗದ್ದುಗೆಗೆ ಮಹಾರುದ್ರಾಭಿಷೇಕ, ನಂತರ ವಟುಗಳಿಗೆ ಆಯಾಚಾರ ಹಾಗೂ ವೈಶಾಖ ಸಪ್ತಮಿ ದಿನಾಂಕ ಮೇ 19, 2025 ಸೋಮವಾರ ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಶಿವಭಜನೆ ಪ್ರಾರಂಭವಾಗುವುದು. ನಂತರ ರಕ್ತದಾನ ಶಿಬಿರ ನಡೆಯುವುದು. ಸಂಜೆ 4 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವು. ವೈಶಾಖ BI ಅಷ್ಟಮಿ ದಿನಾಂಕ ಮೇ 20, 2025 ಮಂಗಳವಾರ ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಶಿವಭಜನಾ ಸಮಾಪ್ತಿಯಾಗುವುದು. ನಂತರ ಸಕಲ ವಾದ್ಯ ವೈಭವದೊಂದಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಉಚ್ಚಯ ನಡೆಯುತ್ತದೆ. ತದನಂತರ ರಕ್ತದಾನ ಶಿಬಿರ ನಡೆಯಲಿದೆ. ನಂತರ ಮಹಾಪ್ರಸಾದ ಪೂಜೆ ನಡೆಯುವುದು. ಬಳಿಕ ಬೆಳಿಗ್ಗೆ 11 ಗಂಟೆಗೆ ಧರ್ಮಸಭೆ ಮತ್ತು ಸಾಮೂಹಿಕ ವಿವಾಹಗಳು ನಡೆಯುತ್ತವೆ. ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವವು ಸಕಲ ವಾದ್ಯ ವೈಭವದೊಂದಿಗೆ ನಡೆಯುತ್ತದೆ. ಕಾರಣ ಸರ್ವ ಧರ್ಮದ ಸಮಾಜ ಬಾಂಧವರಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಕಲ ಸದ್ಭಕ್ತರು ಆಗಮಿಸಿ ಪಾಲ್ಗೊಂಡು ಹಾಗೂ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆದು ಧನ್ಯರಾಗೋಣ ಎಂದು ಆಶೀರ್ವಾದ ಪಡೆದರು. ವ್ಯವಸ್ಥಾಪಕರು, ಸಮಸ್ತ ಸದ್ಭಕ್ತ ಮಂಡಳಿ ಹಾಗೂ ತಲೆಕಟ್ಟಿನ ಗ್ರಾಮಸ್ಥರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಸರ್ವರಿಗೂ ಆದರದ ಸ್ವಾಗತ ಕೋರಿದರು. ಶ್ರೀ 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 ಗುರು ಅಡವಿಸಿದ್ದೇಶ ಅಂಕಲಿಮಠ ಮಹಾಸಂಸ್ಥಾನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ತಲೆಕಟ್ಟು ಅನ್ನ ಗ್ರಾಮದ ಅಂಕಲಿಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವವನ್ನು ಜರುಗುತ್ತದೆ. 18, 19, 20 ಮಹಾರಥ ಉತ್ಸವ. ಈ ಕಾರ್ಯಕ್ರಮಕ್ಕೆ ಮತ್ತು ಆ ಗುರುವಿನ ಆಶೀರ್ವಾದಕ್ಕೆ ಭಕ್ತಾದಿಗಳು, ಸರ್ವ ಭಕ್ತಾದಿಗಳು ತಾವೆಲ್ಲರೂ ಅಂಕಲಿಮಠಕ್ಕೆ ಆಗಮಿಸಿ ಆಶೀರ್ವಾದವನ್ನು ಪಡೆದು ತಾವು ಈ ಜೀವನವನ್ನು ಪಾವನ ಮಾಡ್ಕೋಬೇಕಂತೂ ನನ್ನ ಹೃದಯಪೂರ್ವಕವಾಗಿ ತಮ್ಮ ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ನಾನು ಕಂಡಂತ ನಿಜ ಜೀವನದಲ್ಲಿ ಏನಂತಾರ, ನೆನದಲ್ಲಿ ಮನದಲ್ಲಿ ಆ ಒಂದು ಶರಣರು, ಅಂಕಲಿಮಠದ ಶರಣರು ನಿರುಪಾದಿ ಇರ್ಬೋದು, ಫಕೀರಸ್ವಾಮೀಜಿ ಇರ್ಬೋದು, ಅಪ್ಪಯ್ಯ ತಂದೆ ಪರಮ ಪೂಜ್ಯ ವೀರಭದ್ರೇಶ್ವರ ಮಹಾಸ್ವಾಮಿಗಳು ಇರ್ಬೋದು, ಯಾರು ನೆನೆದರೂ ಸದಾ ಅವರ ಮನಸ್ಸಿನಲ್ಲಿ ಕೈ ಹಿಡಿದು ನಡೆಸ್ತಕ್ಕಂತ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಅಂತ ಒಂದು ನಿಜವಾದ ಶರಣರ ಮಠಕ್ಕೆ, ಅಂಕಲಿಮಠಕ್ಕೆ ನಡೆದು ತಾವೆಲ್ಲ ಜೀವನವನ್ನು ಪಾವನ ಮಾಡ್ಕೊಂಡು ಅಲ್ಲಿ ಸಿಗ್ತಕ್ಕಂತ ಆಶೀರ್ವಾದ ತಮ್ಮ ಒಂದು ಬದುಕಿಗೆ ಆಶೀರ್ವಾದ ತಗೊಂಡು ತಮ್ಮ ಬದುಕಿನಲ್ಲಿ ಡೆವಲಪ್ಮೆಂಟ್ ಆಗ್ಬೇಕನ್ನೋ ಒಂದು ಮನವಿಗಳನ್ನ ಮಾಡಿಕೊಳ್ತೇನೆ. ಯಾಕಂದ್ರೆ ಯಾವುದೇ ವಿಷಯ ಇರ್ಬೋದು, ಅರಮುನಿದರೆ ಗುರು ಕಾಯುವನಯ್ಯ, ಗುರು ಮುನ್ನದರೆ ಅರ ಕಾಯಲಾರ್ದಾನೆ. ಅಂದ್ರೆ ದೇವರು ಇಲ್ಲಾಂದ್ರೂ ಗುರು ಕಾಯ್ತಾನೆ, ಬಟ್ ದೇವರು ಇಲ್ಲ ಅಂದ್ರೆ, ಗುರು ಇಲ್ಲ ಅಂದ್ರೆ ದೇವರು ಕಾಯ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗುರು ಮೊದಲನೇ ದೇವರು. ಗುರು ಆಶೀರ್ವಾದ ಇದ್ರೆ ಪರಮಾತ್ಮನ ಆಶೀರ್ವಾದ ಆಗುತ್ತದೆ. ಗುರು ನಿರುಪಾದಿ ಅಡವಿಸಿದ್ದೇಶ ವೀರಭದ್ರೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ತಾವು ಪಡೆದು ತಮ್ಮ ಎಲ್ಲಾ ಕೆಲಸಗಳಲ್ಲಿ, ವೃತ್ತಿಗಳಲ್ಲಿ ಲಾಭಗಳನ್ನಾಗ್ತದೆ. ಈಗೇನು 18ನೇ ತಾರೀಕಿಗೆ ಹೋಮಗಳು, ಯಜ್ಞಗಳು, ಕುಂಕುಮಾರ್ಚನೆ ಮತ್ತು 19ನೇ ತಾರೀಕಿಗೆ ಅಲ್ಲಿ ಮಹಾಪ್ರಸಾದ ಇರುತ್ತದೆ. ಮತ್ತು ಏನು 20ನೇ ತಾರೀಕಿಗೆ ಮಹಾರಥ ಉತ್ಸವ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಆಗ್ತದೆ. ಆ ರಥ ಉತ್ಸವ ಕಾರ್ಯಕ್ರಮಗಳಲ್ಲಿ ಮತ್ತೆ ಡೋಳ ಮೇಳ, ಏನು ಸಂಗೀತ ಮಾಧ್ಯಮಗಳವರಿಗೆ ಅಲ್ಲಿ ಎಲ್ಲಾರು ತಮ್ಮ ತಮ್ಮ ವೃತ್ತಿ ಅಲ್ಲಿ ಬಂದು ಆ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ. ಅಂತ ಒಂದು ಕಾರ್ಯಕ್ರಮ ರಥೋತ್ಸವ ಕಣ್ತುಂಬ ನೋಡಿ ನಮ್ಮ ಜೀವನ ಪಾವನ ಮಾಡಿಕೊಳ್ಬೇಕು.
ಬದುಕಿನಲ್ಲಿ ಯಶಸ್ವಿ ಆಗ್ಬೇಕು ಅನ್ನೋ ಮಾತನ್ನು ಕೂಡ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ತೇನೆ. ನಾನು ಕಂಡೀನಿ ಭಗವಂತನ ನಿತ್ಯ ನಿರ್ಪಾದಿ ಅಂತ ನೆನೆಯುವಾಗ ನನಗೆ ಎಲ್ಲೂ ಆಪತ್ತಿರುತ್ತೋ ನಿರ್ಪಾದಿ ತಾನು ಬಂದು ಆಪತ್ತಿನಲ್ಲಿ ಸರಿಸಿ ನನ್ನ ಒಳ್ಳೆ ಬದುಕಿಗಳನ್ನ ತಗೊಂಡೋಗಿರ್ತಕ್ಕಂಥದ್ದು ನನ್ನ ಸತ್ಯ ಜೀವನದಲ್ಲಿ ಕಂಡಿದ್ದೀನಿ. ಅದರಂತೆ ತಾವು ಕೂಡ ನಡೆದು ತಾವು ಕೂಡ ಮುಂದೆ ಬರಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ. ತ್ರಿಕಾಲಜ್ಞಾನಿ ದಾಸೋಹ ಮೂರ್ತಿ ಶ್ರೀ ಹರಗುರು ಚನ್ನಬಸವ ಸ್ವಾಮಿಗಳ ಪಾದಗಳಲ್ಲಿ ಪಣವಿಟ್ಟು ದಿನಾಂಕ 18 ಹಾಗೂ 19 ಹಾಗೂ 20 ಈ 3 ದಿನಗಳ ಅಂಕಲಿ ಮಠದ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಎಂದು ನಾವು ಭಾವಿಸ್ತೇವೆ. ಆದ್ದರಿಂದ 20ನೇ ತಾರೀಕು ಮಹಾರಥೋತ್ಸವ ಇರ್ತದೆ. ಅವಾಗ 19ನೇ ತಾರೀಕು ವಾದ್ಯ ಮೇಳ, ಆಮೇಲೆ ರಕ್ತದಾನ ಶಿಬಿರ ಎಲ್ಲದೂ ಇರ್ತದೆ. 18ಕ್ಕೆ ಮಹಾಯಜ್ಞ ಇರ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಅಂಕಲಿ ಮಠಕ್ಕೆ ಆಗಮಿಸಿ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಎಲ್ಲರೂ ಬಂದು ಅಂಕಲಿ ಮಠ ತಾತನ ಆಶೀರ್ವಾದ ಪಡೆದು ತದನಂತರ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಾದವನ್ನು ತಗೊಂಡು ತಮ್ಮ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.